English fluency course video number 2 of 100. ಈ ಪ್ಯಾಸೇಜ್ ವಿಡಿಯೋ ಪಾಸ್ ಮಾಡಿ ಇಂಗ್ಲಿಷ್ ನಲ್ಲಿ ಬರೆದಿರೋ ಫುಲ್ ಪ್ಯಾಸೇಜ್ ಓದಿ. When a toddler first begins to walk and inevitably takes a tumble, some caregivers might instinctively stamp the floor and blame it for causing the fall. The well-meaning act sends a powerful message to the child's subconscious. You didn't fall. The floor was at fault. Carrying this mindset into adulthood can have serious consequences. If we avoid responsibility and habitually blame others for our mistakes, we risk losing trust and credibility. No one wants to hire or keep someone who refuses to take accountability. ಇದರ ಕನ್ನಡ ಅನ್ನುವಾಗ ರೈಟ್ ಸೈಡ್ ಅಲ್ಲಿ ಇದೆ. ನಾನೇ ಹೇಳ್ಬೇಕಂದ್ರೆ, ನೀವೆಲ್ಲ ನೋಡಿರ್ಬೋದು, ಸಣ್ಣ ಮಕ್ಕಳು ನಡೆಯುವಾಗ ಬೀಳ್ತಾರೆ, ಬಿದ್ದಾಗ ಅಳ್ತಾರೆ. ಆ ಅಳುವನ್ನು ನಿಲ್ಲಿಸ್ಲಿಕ್ಕೆ ಅಮ್ಮನವರಿಗೆ ಒಂದು ಒಳ್ಳೆ ಮೆಥಡ್ ಉಂಟು. ಅವರು ನಮ್ಮ ಕಾಲಿಂದ ನೆಲಕ್ಕೆ ಸರಿ ಒದೆದು, ಈ ಡರ್ಟಿ ಫ್ಲೋರ್ ನಿನ್ನ ತಪ್ಪು, ನೀನ್ ನನ್ನ ಮಗುವನ್ನು ಬೀಳಿಸಿದೆ. ಆಗ ಮಗು ಎನ್ಸದೆ, ತಪ್ಪು ಮಾಡಿದ್ದು ನಾನಲ್ಲ, ನಾನು ಬಿದ್ದಿದ್ದೆ ಕರೆಕ್ಟ್, ಬಟ್ ನಂದಲ್ಲ ತಪ್ಪೋದು, ನೆಲದ ತಪ್ಪು. ನೆಲವನ್ನು ನನ್ನನ್ನು ಜಾರುವಂತೆ ಮಾಡಿತು. ಅದು ದೊಡ್ಡದಾಗ್ಲು ಆದಾಗ ಕೂಡ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದು ನಮ್ಮ ತಪ್ಪಲ್ಲ, ಬೇರೆಯವರಿಂದ ತಪ್ಪಾದ್ದು ಅಂತ ನಾವು ನೆನೆಸ್ಕೊಳ್ತೇವೆ. ಆದರೆ ನಮ್ಮ ತಪ್ಪಿಗೆ ನಾವೇ ಹೊಣೆಯನ್ನು ತೆಗೆದುಕೊಳ್ಳದೆ ಹೋದರೆ ನಮಗೆ ಕೆಲಸ ಕೊಡುವವರು ಕೂಡ ಕೆಲಸ ಕೊಡುವುದಿಲ್ಲ. ಯಾಕಂದ್ರೆ ನಾವು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡುವುದಿಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಅವರಿಗೆ ವಿಶ್ವಾಸ ಇರುವುದಿಲ್ಲ. ಪರಿಣಾಮ ತುಂಬಾ ಕೆಟ್ಟದು. ಇದರ ಸರಿಯಾದ ಅನುವಾದ ಆ ಕಡೆ ಇದೆ. ಟಾಡ್ಲರ್ ಅಂದ್ರೆ ಸಣ್ಣ ಮಗು, ಸಬ್ ಕಾನ್ಶಿಯಸ್ ಅಂದ್ರೆ ಉಪಪ್ರಜ್ಞೆ. ನಾವೀಗ ಯೋಚನೆ ಮಾಡುವಂತಹದ್ದೆಲ್ಲ ನಮ್ಮ ಪ್ರಜ್ಞೆಯಲ್ಲಿರುವುದು. ನಮಗೆ ತಿಳಿಯದ ಹಾಗೆ ನಮ್ಮ ಒಳಗಿನ ಇನ್ನೊಂದು ಪ್ರಜ್ಞೆ ಇದೆ, ಉಪಪ್ರಜ್ಞೆ ಅಂತ ಹೇಳ್ತಾರೆ. ಉಪಪ್ರಜ್ಞೆಯಲ್ಲಿ ಈ ಎಲ್ಲಾ ಅನುಭವಗಳು ತುಂಬಿರ್ತವೆ. ಸಣ್ಣದಿದ್ದಾಗ ನಾವು ಬಿದ್ದಾಗ ಅಮ್ಮ ಮಾಡಿದ್ರು, ನನ್ನ ಮಿಸ್ಟೇಕ್ ಅಲ್ಲ ಅಂತ ಅದು ನಮ್ಮಲ್ಲಿ ತುಂಬಿಕೊಂಡಿರ್ತದೆ. ಹಾಗೆ ಪ್ರಜ್ಞಾವಂತರ ಕೆಲಸ ಮಾಡುವಾಗ ಕೂಡ ನಮ್ಮ ಉಪಪ್ರಜ್ಞೆ ಹೇಳ್ತಾರೆ, ನಿನ್ನ ಕೆಲಸ ತಪ್ಪಲ್ಲ, ಅದು ಬೇರೆಯವರ ತಪ್ಪು. ನೀನು ಹೇಳು, ನಾನು ಮಾಡಿಲ್ಲ ತಪ್ಪು, ನಾನು ಮೀಟಿಂಗ್ ಲೇಟ್ ಆಯ್ತು ಅಂತ ಹೇಳುವ. ಮೀಟಿಂಗ್ ಲೇಟ್ ಆದ್ರೆ, ಬಸ್ ಬರ್ಲಿಕ್ಕೆ ಲೇಟ್ ಆಯ್ತು, ಆದ್ರಿಂದ ನಾನು ಲೇಟ್ ಆದೆ. ಹಾಗಾಗಿ ಅದಕ್ಕೆ ಉಪಪ್ರಜ್ಞೆ ಅಂತಾರೆ. ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮಗಳು. ಇಫ್ ಯು ವರ್ಕ್ ವೆಲ್, ದೇರ್ ವಿಲ್ ಬಿ ಗುಡ್ ಕಾನ್ಸಿಕ್ವೆನ್ಸಸ್. ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಪರಿಣಾಮ ಆಗ್ತದೆ. ಇಫ್ ಯು ಡೋಂಟ್ ವರ್ಕ್, ದೇರ್ ವಿಲ್ ಬಿ ಬ್ಯಾಡ್ ಕಾನ್ಸಿಕ್ವೆನ್ಸಸ್, ಅಂದ್ರೆ ಕೆಟ್ಟ ಪರಿಣಾಮ ಆಗ್ತದೆ. ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸ. ವಿ ಆಲ್ ಹ್ಯಾವ್ ಟು ಬಿ ಕ್ರೆಡಿಬಲ್. ಅಂದ್ರೆ ನಮ್ಮನ್ನು ಜನಗಳು ನಂಬಬೇಕು, ನಮ್ಮ ಮೇಲೆ ವಿಶ್ವಾಸ ಇಡಬೇಕು. 1, 2, 3, 4 ವರ್ಡ್ ಇದೆ. ಇನ್ನು ಬೇರೆ ವರ್ಡ್ ಇದೆ, ನಾನು ಬರೀಲಿಲ್ಲ. ಅಂದ್ರೆ ಇನ್ಎವಿಟಿವ್ಲಿ ಒಳ್ಳೆ ವರ್ಡ್. ಇನ್ಸ್ಟಿಂಕ್ಟಿವ್ಲಿ ಇನ್ನೊಂದು ವರ್ಡ್ ಸೆಕೆಂಡ್ ಲೈನ್ ಅಲ್ಲಿ ಇದೆ. ಹ್ಯಾಬಿಚುವಲಿ ಅಂದ್ರೆ ಯಾವಾಗಲೂ ಹ್ಯಾಬಿಟ್ ಪ್ರಕಾರ, ಅದೇ ಅಭ್ಯಾಸ ಆಗುದು. ಬ್ಲೇಮ್ ಅಂದ್ರೆ ದೂರ ಹಾಕುದು ಬೇರೆಯವರಿಗೆ. ಈ ವರ್ಡ್ ಕೂಡ ಬರೀಬಹುದು, ಬಟ್ ಅಟ್ ಲೀಸ್ಟ್ ಈ 4 ವರ್ಡ್, ಟಾಡ್ಲರ್, ಸಬ್ ಕಾನ್ಶಿಯಸ್, ಕಾನ್ಸಿಕ್ವೆನ್ಸಸ್ ಅಂಡ್ ಕ್ರೆಡಿಬಿಲಿಟಿ, ಇದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರೀರಿ. ಹಾಗೆ ಅದರ ಮೀನಿಂಗ್ ಮತ್ತೆ ವಿಡಿಯೋವನ್ನು ಬ್ಯಾಕ್ ಮಾಡಿ ಅದರ ಮೀನಿಂಗ್ ಕೂಡ ಬರೀರಿ. ಅದು ಹೇಗೆ ಓದಿದೆ ಅಂತ ನಾನು ಒಂದ್ಸಾರಿ ಓದಿ ಆಯ್ತು, ಅದನ್ನು ನೆನ್ಪಿಟ್ಟುಕೊಳ್ಳಿ. ಅದರ ಕನ್ನಡ ಶಬ್ದ ಬರೀರಿ, ಅದನ್ನು ಜೋರಾಗಿ ಓದಿ, ಮತ್ತೆ ಆ ಶಬ್ದದಿಂದ ನಿಮ್ದೇ ಏನೋ ಸೆಂಟೆನ್ಸ್ ಮಾಡಿ ನೋಟ್ಬುಕ್ ಅಲ್ಲಿ ಮಾಡಿ ಇಡಿ. ನಾವು ಮೊದಲು ಮಾಡಿದ ಹಾಗೆ. ಈಗ 2ನೇ ವಿಡಿಯೋ ಇಲ್ಲಿಯೇ ಮುಕ್ತಾಯ ಮಾಡ್ತೇನೆ. 3ನೇ ವಿಡಿಯೋದಲ್ಲಿ ನೋಡುವ.